ಏನು ಮಾಡುವುದು? ಅಲ್ಲಮ ಪ್ರಭುಗಳು ಹೇಳ್ತಾರೆ, ಅವರು ಎಲ್ಲ ಕಡೆಗಳಲ್ಲಿಯೂ ಸುತ್ತಾಡಿ ಬಂದಿರ್ತಾರೆ. ಎಲ್ಲ ಕಡೆಗಳಲ್ಲಿಯೂ ಶ್ರೀಮಂತಿಕೆಯೇ ಕಾಣಿಸ್ತಾ ಇರುತ್ತೆ. ಭೂಮಿಗಾಗಿ ಹೋರಾಟವನ್ನು ನಡೆಸ್ತಾರೆ. ಹೋರಾಡಿ ಹೋರಾಡಿ ಸಾಯ್ತಾರೆ. ಕಾಮವನ್ನು ತೀರಿಸಿಕೊಳ್ಳಲು ಹೋರಾಟವನ್ನು ಮಾಡ್ತಾರೆ. ಹೀಗೆ ಅನೇಕ ರೀತಿಯಲ್ಲಿ ಹೋರಾಟಗಳನ್ನು ನಡೆಸಿ ಎಲ್ಲವನ್ನು ಕಳೆದುಕೊಳ್ತಾನೆ. ಏನು ಮಾಡುವುದು? ಒಬ್ಬ ರಾಜ ಇರ್ತಾನೆ. ಅತ್ಯಂತ ಶಕ್ತಿಶಾಲಿಯಾಗಿರ್ತಾನೆ. ಅವನು ಇಡೀ ಜೀವನವನ್ನು ಹೋರಾಟ ಮಾಡಿ ಮಾಡಿ ನೆರೆಹೊರೆಯವರೊಂದಿಗೆ ಸೇರಿ ಸೈನ್ಯ ಕಟ್ಟುವುದು, ಹೊರಡುವುದು, ಅವರನ್ನು ಸೋಲಿಸಿ ಅವರ ಸಂಪತ್ತನ್ನು ದೋಚುವುದು, ಸಾವಿರಾರು ಮನೆತನಗಳನ್ನು ನಾಶ ಮಾಡ್ತಾ ಇರ್ತಾನೆ. ಹೀಗೆ ಮಾಡ್ತಾ 90 ವರ್ಷಗಳ ಕಾಲ ಬದುಕಿರ್ತಾನೆ. ಸಾಯುವ ಸಮಯ ಬರುತ್ತೆ. ಆಗ ಒಬ್ಬನು ಅವನ ಬಳಿಗೆ ಬಂದು ಕೇಳ್ತಾನೆ, ಏನು ಮಾಡಿದೆ ನೀನು? ಇಡೀ ನಿನ್ನ ಜೀವನದಲ್ಲಿ ಬರೀ ಹೋರಾಟ, ಯಾರಿಗೆ ಏನು ಉಪಯೋಗ? ಜಗತ್ತಿನಲ್ಲಿ ಸೌಂದರ್ಯವನ್ನು ಹೆಚ್ಚಿಸಬಹುದಾಗಿತ್ತು, ಆದರೆ ನೀನು ಹೆಚ್ಚಿಸುವ ಬದಲು ನಾಶ ಮಾಡಿದೆ. ಜನರು ಸುಖದಿಂದ ಇರುವ ಬದಲು ಅವರ ಸುಖವನ್ನು ನಾಶ ಮಾಡಿದೆ. ನಿನ್ನ ಸುಖ ಸಂತೋಷದ ಜೊತೆಗೆ ಬೇರೆಯವರನ್ನು ನಾಶ ಮಾಡಿದೆ. ದೇವರು ನಿನಗೆ ಎಲ್ಲವನ್ನು ಕೊಟ್ಟಿದ್ದ. ರಾಜನಾಗಿದ್ದೆ, ಸಾಕಷ್ಟು ಸಂಪತ್ತು ಇತ್ತು, ಅದರಲ್ಲಿ ಸುಖ ಜೀವನವನ್ನು ನಡೆಸಬಹುದಾಗಿತ್ತು, ಅವರಿಗೆ ಬೆಳಕನ್ನು ಕೊಡಬಹುದಾಗಿತ್ತು. ಈಗ ಬರೀ ಕತ್ತಲು. ಜಗತ್ತು ಸುಂದರವಾಗಿತ್ತು, ಅದನ್ನು ಅನುಭವಿಸಲಿಲ್ಲ. ಬರೀ ರಕ್ತದ ಕೋಡಿ ಹರಿಯಿತು. ಹೀಗೆ ನಮ್ಮ ಜೀವನವೂ ಸಹ ನಾವು ನಮ್ಮ ಮನೆಗೆ ರಾಜನಂತೆ ಸುಖವನ್ನು ಅನುಭವಿಸದೆ ನಾಶ ಮಾಡುತ್ತೇವೆ. ಎಲ್ಲ ಕತ್ತಲೆ, ಆದ್ದರಿಂದಲೇ ನಮಗೆ ಏನೂ ಕಾಣುತ್ತಿಲ್ಲ. ಹೀಗೆ ನಮ್ಮ ಬದುಕು ನಾಶವಾಗುತ್ತಿದೆ.